ಕೇವಲ ಖಾಲಿ ಕವರ್ಗಾಗಿ ಗ್ರಾಹಕರ ಜೊತೆ ಕಿರಿಕ್ ಮಾಡಿಕೊಂಡಂತಹ ಡಿಮಾರ್ಟ್ ಉದ್ಯೋಗಿಗಳೇನಿದ್ದಾರೆ ಅವರ ಒಂದು ಮರ್ಯಾದೆಯನ್ನು ಈಗ ಬೀಗ ತಂದುಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡುವಂತಹ ಈ ಡಿಮಾರ್ಟ್ ತನ್ನ ಮರ್ಯಾದೆಯನ್ನು ತಾನೇ ಹಾಳು ಮಾಡಿಕೊಳ್ತಾ ಇದೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಅವರ ಬೇಜವಾಬ್ದಾರಿತನದಿಂದ ಈ ರೀತಿಯಾದಂತಹ ಒಂದು ಘಟನೆಯಾಗಿದೆ. ನಿಜಕ್ಕೂ ಕೂಡ ಕೆಲ ಗ್ರಾಹಕರೇ ಇದ್ದಾರೆ. ಇದು ಚಿಕ್ಕಬಳ್ಳಾಪುರ ನಗರದಲ್ಲಿ ಆಗಿರುವಂತಹ ಘಟನೆ. ಡಿಮಾರ್ಟ್ನಲ್ಲಿ ಕೆಲವೊಂದು ಗೊಂದಲ ಆಗಿತ್ತು. ಒಂದು ಪ್ಲಾಸ್ಟಿಕ್ ಕವರ್ಗಾಗಿ ಇವರು ಗಲಾಟೆಯನ್ನು ಮಾಡಿಕೊಂಡಿರುವಂಥದ್ದು. ಗ್ರಾಹಕರೊಬ್ಬರು 23,000 ಬೆಲೆ ಬಾಳುವಂತಹ ಒಂದು ಪದಾರ್ಥಗಳನ್ನು ಖರೀದಿ ಮಾಡಿ ಬಿಲ್ ಕೂಡ ಪಾವತಿಸ್ತಾರೆ. ಇದೇ ವೇಳೆ ಅದರಲ್ಲಿ ಯಾವುದೋ ಒಂದು ಪದಾರ್ಥದ ಕವರ್ ಏನಿದೆ ಅದು ಡ್ಯಾಮೇಜ್ ಆಗಿರುತ್ತೆ. ಇದರ ಹಿನ್ನೆಲೆಯಲ್ಲಿ ಗ್ರಾಹಕರು ಒಂದು ಹೇಳಿರ್ತಾರೆ, ಒಂದು ಎಕ್ಸ್ಟ್ರಾ ಕವರನ್ನು ಕೊಡಿ ಅಂತ ಕೇಳಿದಾಗ ಈ ವೇಳೆ ಕಿರಿಕನ್ನು ಮಾಡಿಕೊಂಡಿರ್ತಾರೆ ಅಲ್ಲಿನ ಸಿಬ್ಬಂದಿಗಳು. ಕೆಲವೊಂದು ಗುಂಪು ಕೂಡ ಸೇರಿಕೊಂಡು ಬೆದರಿಕೆ ಹಾಕಿರ್ತಾರೆ ಸಿಬ್ಬಂದಿಯವರು. ಈ ಪ್ರಕರಣದ ಬಗ್ಗೆ ಅವರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಕೂಡಲೇ ಎಚ್ಚೆತ್ಕೊಂಡು 112ಗೆ ಕರೆ ಕೂಡ ಮಾಡ್ತಾರೆ. ಕರೆ ಮಾಡಿ ಪೊಲೀಸರಿಗೆಲ್ಲ ವಿಚಾರವನ್ನು ತಿಳಿಸ್ತಾರೆ. ಅಲ್ಲದೆ ಫುಡ್ ಸೇಫ್ಟಿ ಇಲಾಖೆಯ ಅಧಿಕಾರಿಗಳಿಂದ ಅವರು ಕೂಡ ಬಂದಿರ್ತಾರೆ. ಅಲ್ಲಿ ಕೂಡ ಹೋಗಿ ಪ್ರಕರಣವನ್ನು ದಾಖಲಿಸ್ತಾರೆ. ಕೂಡಲೇ ಸ್ಥಳಕ್ಕೆ ಬಂದಂತಹ ಪೊಲೀಸರು ಹಾಗೂ ಫುಡ್ ಸೇಫ್ಟಿ ಇಲಾಖೆಯ ಅಧಿಕಾರಿಗಳು ಡಿಮಾರ್ಟ್ ಸಿಬ್ಬಂದಿಗೆ ಒಂದು ಕ್ವಶನನ್ನು ಮಾಡಿದಾಗ ಅವರು ಅದಕ್ಕೂ ಕೂಡ ಆ ಅಧಿಕಾರಿಗಳು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಇದೇ ವೇಳೆ ಡಿಮಾರ್ಟ್ ಸಿಬ್ಬಂದಿಗಳಿಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದರು. ಮೇಡಮ್ ಅವರು ಏನಾಗಿದ್ದಾರೆ, ಏನು ಅವ್ರ ಹೆಸರು, CCTV ತೆಗೆದುಬಿಟ್ರೆ 1 ಅವರ್ ವೇಸ್ಟ್ ಏನಾಗಿರೋದು ಇಲ್ಲಿ, ಏನಾಗಿದ್ದೀರಾ ನೀವು ಮ್ಯಾನೇಜರ್? ಏನು ತಮ್ಮ ಹೆಸರು? ಚಲ್ಲೋಗಿ 1 ಅವರ್ ತಮ್ಮ ಹೆಸರು 1 ಅವರ್ ವೆಯ್ಟ್ ಮಾಡಿದ್ದೀವಿ. ಇವ್ರ ಮ್ಯಾನೇಜರ್ ಹೆಸರು ಹೇಳಿ. ಆರೋಗ್ಯ ಇದ್ದಾನೆ ಯಾರು ಆರೋಗ್ಯ ಸೇವ್ ಆಮೇಲೆ ಕೇಳಿದ್ರೆ ID ತೋರಿಸುವೆ ಅಂದ್ರೆ ID ತೋರಿಸಲ್ಲ ಅಂತಾರೆ. ನೀನ್ ಯಾರು ಕೇಳಕ್ಕೆ ಅಂತಾರೆ. ಈಗ ಈ ವ್ಯಕ್ತಿ ಲೈಸೆನ್ಸ್ ಕೊಟ್ಟಿದ್ರೋ ಕೊಟ್ಟಿಲ್ವೋ? ಫುಡ್ ಲೈಸೆನ್ಸ್ ಕೊಟ್ಟಿರೋದು ನಿಜಾನೇ. ಆದ್ರೆ ನಾನೀಗ ಕೆಲವೊಂದು 15 ದಿವಸದಿಂದ ನಾನೀಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತಗೊಂಡಿದ್ದೀನಿ. ಅವ್ರು ಏನು ಡಿಸ್ಪ್ಲೇ ಮಾಡಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಾಗಿರ್ಬೋದು, ಯಾವುದೇ ಮಾಲ್ ಆಗಿರ್ಬೋದು, ಜನಗಳಿಗೆ ಇಲ್ಲಿ ಬರುವಂತ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು. ಅದು ಅವರ ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳೋದಾಗ್ಲಿ ಅಥವಾ ಜಾರ್ಕೊಳೋದಾಗ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಈ ರೀತಿ ಮತ್ತೇನಾದ್ರೂ ಇದಾಯ್ತು ಅಂದ್ರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ. ಈಗಲೂ ಕೂಡ ನಾವು ಬಿಡೋದಿಲ್ಲ. ಈಗೇನು ಗ್ರಾಹಕರಿಂದ ನಮ್ಗೆ ಕಂಪ್ಲೇಂಟ್ ಬಂದಿದೆ, ಅವ್ರೇನ್ ದೂರನ್ನು ಕೊಟ್ಟಿದ್ದಾರೆ, ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ಕ್ರಮ ಜರುಗಿಸ್ತೀವಿ. ಈ ಲೈಸೆನ್ಸ್ ಡಿಸ್ಪ್ಲೇ ಮಾಡಬೇಕು, ಕಸ್ಟಮರ್ಗೆ ಗೊತ್ತಾಗತ್ತರ ಮಾಡಿಲ್ಲ, ಏನ್ ಕ್ರಮ ಕೈಗೊಳ್ತೀವಿ? ನಮ್ಮ ಏನ್ ಆಫೀಸರ್ ಏನ್ ಗೈಡ್ ಮಾಡ್ತಾರೆ, ನಾವೇನು ಕ್ರಮ ಮಾಡಬೇಕು, ನಮ್ಮ AC ಸರ್ ಇದ್ದಾರೆ, ಅವ್ರು ಇದನ್ನ ಗಮನಕ್ಕೆ ಅವ್ರಿಗೆ ತರ್ತೀವಿ. ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಕ್ರಮ ಕೈಗೊಳ್ಳಕ್ಕೆ ನಮ್ಗೆ ನಿದರ್ಶನ ನೀಡ್ತಾರೆ, ಅದ್ರ ಬಗ್ಗೆ ನಾವು ಅಕ್ಕಿ, ಗೋಧಿ, ಬೇಳೆ ಸಂಗ್ರಹಕ್ಕೆ ಅವ್ರ ಲೈಸೆನ್ಸ್ ತಗೋಬೇಕು. ಹೌದು. ಆ ಲೈಸೆನ್ಸ್ ಇದೆಯಾ, ಪರಿಶೀಲನೆ ಮಾಡಿದ್ದೀರಾ? ಇಲ್ಲ, ನಾನು ಹೇಳಿದ್ನಲ್ಲ, ನಾನು ಬಂದು ಒಂದು 10-15 ಡೇಸ್ ಆಗಿದೆ. ಹಾಗಾಗಿ ನನಗೂ ಸುಮಾರು ಇನ್ಚಾರ್ಜ್ ಇರೋದ್ರಿಂದ ಹಲವಾರು ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ಈಗ ವಸತಿ ಶಾಲೆಗಳದ್ದು ಬೇರೆ ಅದು ಅರ್ಜೆಂಟ್ ಇದೆ. ಎಲ್ಲ ವಸತಿ ಶಾಲೆಗಳನ್ನ ವಿಸಿಟ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀವಿ. ಈಗ ನೀವು ಬಂದಾಗ ಅವ್ರು ನಿಮ್ ಜೊತೆ ಯಾವ ತರ ಹೋಗ್ತಿದ್ರು? ಅಲ್ಲ, ನಾವು ಆಫೀಸರ್ ಬಂದಾಗ್ಲೇನೆ ನಮ್ಗೆ ಏನು ನಿಮ್ದು ಫುಡ್ ಲೈಸೆನ್ಸ್ದು ಕಾಪಿ ತೋರಿಸಿ ಅಥವಾ ನಿಮ್ಮ ID ಕಾರ್ಡ್ ಕೊಡಿ ಅಂದಾಗ್ಲೇನೆ ಅವ್ರು ಇಷ್ಟು ಧೋರಣೆ ಮಾಡ್ತಿರುವಂತವ್ರು. ಇನ್ನು ಸಾರ್ವಜನಿಕರಿಗೆ ಪಬ್ಲಿಕ್ಸ್ ಅವ್ರ ಹತ್ರ ಬಂದಾಗ ಯಾವ ರೀತಿ ಅವರು ನಡ್ಕೊಂತಾರೆ ಅನ್ನೋದು ಎದ್ದು ಕಾಣಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.